ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಸನ್ಮಾನ್ಯ ಸಾರಿಗೆ ಸಚಿವರೇ, ಈಗೇನು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ ಆ ವಿಚಾರದಲ್ಲಿ ತಮ್ಗೆ ಹೇಳೋದಿಷ್ಟೇ. ನಿಮ್ಗಷ್ಟು ಸಾರಿಗೆ ಸಂಸ್ಥೆನ ಉಳಿಸ್ಬೇಕು, ಸಾರ್ವಜನಿಕರಿಗೆ ಸೇವೆ ಕೊಡಬೇಕು ಅತ್ಯುತ್ತಮವಾಗಿ ಅಂತ ಕಾಳಜಿ ಮನೋಭಾವ ಇದ್ದರೆ ಇವತ್ತು ಸಂಸ್ಥೆಯಲ್ಲಿ ಆಗ್ತಾ ಇರುವಂಥ ಏನು ಅನ್ಯಾಯಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು ಇವನ್ನ ಎಳೆಯಾಗಿ ಬಿಚ್ಚಿಡ್ತೇನೆ. ಬನ್ನಿ ತೋರಿಸ್ತೀನಿ, ಬನ್ನಿ ಏನೇನಾಗ್ತಿದೆ, ಎಂತೆಂತ ಆಗ್ತಿದೆ ಅಂತ. ಯಾಕೆಂದರೆ ಮೊದಲನೇದಾಗಿ ಇವತ್ತು ರಾಜ್ಯಾದ್ಯಂತ ಏನು ಕಮರ್ಷಿಯಲ್ಗಳಿದೆ, ಅಂದರೆ ನಮ್ಮ ಬಸ್ ಸ್ಟ್ಯಾಂಡ್ಗಳಲ್ಲಿ, ನಮ್ಮ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆಗೆ ಕಮರ್ಷಿಯಲ್ ಬರ್ತಾ ಇದೆಯಲ್ಲ, ಅದು ಯಾವ್ಯಾವ ರೀತಿ ಅದರಿಂದ ಸಂಸ್ಥೆಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ಎಳೆಯಾಗಿ ಬಿಚ್ಚಿಡ್ತೀನಿ. ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ರೀತಿ. ಇಲ್ಲಿ 10 ರೂಪಾಯಿ ನಮ್ಮ ಸಂಸ್ಥೆಗೆ ಬಂದರೆ 90 ರೂಪಾಯಿ ಯಾರ್ಯಾರ ಜೋಬ್ಗೆ ಹೋಗ್ತಾ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿ. ಜೊತೆಗೆ ಬಸ್ಗಳು, ಸಾಕಷ್ಟು ಬಸ್ಗಳಿಲ್ಲ ಸಾರ್ವಜನಿಕರಿಗೆ. ಇವತ್ತು 4 ರೂಟು 5 ರೂಟ್ ಬಸ್ಗೆ 3 ರೂಟು 2 ರೂಟ್ ಕಳಿಸ್ತಾ ಇದ್ದಾರೆ. ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ಅಂಥದ್ರಲ್ಲಿ ಬಸ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಜೊತೆಗೆ ಇವತ್ತು ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ ಪ್ರಕಾರ 9 ಲಕ್ಷ ಕಿಲೋಮೀಟ್ರು ರನ್ ಆದರೆ ಅಂಥ ಬಸ್ಗಳನ್ನ ಸ್ಕ್ರಾಪ್ ಮಾಡಬೇಕು. ಆದರೆ 12 ಲಕ್ಷ, 13 ಲಕ್ಷ, 14 ಲಕ್ಷ, 15 ಲಕ್ಷ ಓಡಿದ್ರು ಕೂಡ ಬಸ್ಗಳು ಸ್ಕ್ರಾಪ್ ಮಾಡ್ದಲೇ ರನ್ನಿಂಗ್ ಮಾಡ್ತಾ ಇದ್ದೀರಾ. ಮತ್ತು ಸ್ಕ್ರಾಪ್ ಮಾಡಿರುವಂಥ ಏನು ಬಸ್ಗಳಲ್ಲಿ ಬಿಡಿ ಭಾಗಗಳನ್ನ ತೆಗೆದು ಏನು ಇವತ್ತು ರನ್ನಿಂಗ್ ಬಸ್ಗಳಿಗೆ ಕೂಡ ಅಳವಡಿಸ್ತಾ ಇದ್ದಾರೆ. ಇದು ವಾಹನ ಕಾಯ್ದೆ ಪ್ರಕಾರ ಯಾವುದೇ ಕಾರಣಕ್ಕೂ ಅಳವಡಿಸಬಾರ್ದು, ಅದನ್ನು ಕೂಡ ನಡೀತಾ ಇದೆ. ಜೊತೆಗೆ ನಮ್ಮ ಸಿಬ್ಬಂದಿ ಕಷ್ಟ ಸುಖಗಳನ್ನ ನೀವು ಆಲಿಸಿದ್ದೀರಾ? ಬಂದು 1 ತಿಂಗಳಾಗಿದೆ, ಬಂದು ಸಾರ್ವಜನಿಕರಿಗೆ ಯಾವ ರೀತಿ ಸೇವೆ ಕೊಡ್ತಾವ್ರೆ ಅಂತ ಪರೀಕ್ಷಣೆ ಮಾಡಿದ್ರಲ್ಲ, ಅದೇ ರೀತಿ ನಮ್ಮ ಸಾರಿಗೆ ನೌಕರಿಗೆ, ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು ಇವ್ರಿಗೆ ಯಾವ ರೀತಿ ಸೌಲಭ್ಯ ಇದೆ ಅನ್ನೋದನ್ನು ಕೂಡ ನೀವು ಆಲಿಸ್ಬೇಕು. ಯಾಕೆಂದರೆ ಇವತ್ತು ಎಲ್ಲಿ ಊಟ ಮಾಡ್ತಾರೆ, ಎಲ್ಲಿ ಮಲಗ್ತಾರೆ ಅಂತ ತಾವು ಆಲಿಸಿದ್ದೀರಾ? ಸರಿಯಾದ ರೆಸ್ಟ್ ರೂಮ್ಗಳಿಲ್ಲ, ಹಳ್ಳಿಗಳಲ್ಲಿ ಹಾಲ್ಟ್ ಆಗ್ತದೆ, ಅಲ್ಲಿ ಭದ್ರತೆ ಇಲ್ಲ. ಕೆಲವೊಂದಷ್ಟು ನೌಕರರು ಟಿಕೆಟ್ ಬ್ಯಾಗು ಹಣ ಕಳ್ಕೊಂಡು ಕಳ್ತನ ಆಗಿರುವಂಥ ವಿಚಾರದಲ್ಲಿ ಸ್ವಂತ ಹಣಗಳು ಕಟ್ಟಿದ್ದಾರೆ. ಅವ್ರಿಗೆ ಎಲ್ಲಿದೆ ಭದ್ರತೆ? ಇವತ್ತು ರಟ್ಟು ಹಾಸ್ಕೊಂಡು ಮಲಿಕತ್ತಾರೆ ಸ್ವಾಮಿ. ನಿಮ್ಮಂಗೆ 1 ಅಡಿ 2 ಅಡಿ ಹಾಸಿಗೆ ಹಾಕ್ಕೊಂಡು AC ಒಳಗಡೆ ಫ್ಯಾನ್ ಕೆಳಗಡೆ ಮಲಗ್ತಾ ಇಲ್ಲ ಡ್ರೈವರು, ಕಂಡಕ್ಟ್ರು. ಟೈಮ್ ಸಾಲಲ್ಲ ಅಂತೇಳಿ ಸ್ಟೇರಿಂಗ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ ಸ್ವಾಮಿ. ಅದನ್ನು ಪರಿಶೀಲನೆ ಮಾಡಿ. ಯಾವುದೇ ಇಲಾಖೆಯಲ್ಲಿ ಇಲ್ಲದ ಜಾಸ್ತಿ ಕೆಲಸ ಈ ಇಲಾಖೆಯಲ್ಲಿದೆ. ಚಳಿ, ಮಳೆ, ಗಾಳಿ ಅನ್ನೋದೇ ಕಾಣದೆ, ಹಬ್ಬ ಹರಿದೇ ಕಾಣದೇ ಬಂದು ದುಡಿತಾರೆ. ಸಂಬಳ ಎಷ್ಟು ಕಮ್ಮಿ ಇದೆ ಅನ್ನೋದು ಅರ್ತಿದ್ದೀರಾ? 125 ಇಲಾಖೆ ಇದ್ದಾವೆ, 4 ಕಾರ್ಪೊರೇಷನ್ ಸೇರಿಸಿ ಸಾರಿಗೆ ಉದ್ಯಮಿಗಳು. ಅದರಲ್ಲಿ 121 ಇಲಾಖೆಯಲ್ಲಿ ಒಳ್ಳೆ ಉತ್ತಮವಾದ ವೇತನ ಇದೆ. ನಮಗೆಲ್ಲಿದೆ ವೇತನ ಸ್ವಾಮಿ? ನೀವು ಕೊಟ್ಟಿರೋದು 12.5%. ಯಾವ ಮೂಲೆಗೆ ಸಾಲುತ್ತೆ ಸ್ವಾಮಿ? ಇವತ್ತಿನ ಬೆಲೆ ಏರಿಕೆ ವಿಚಾರದಲ್ಲಿ ಅದು 1/4/2025 ಜಾರಿ ಮಾಡಿದ್ರಿ. ರಟ್ಟಾಸ್ಕೊ ಮಲಿಕತ್ತಾರೆ ಪಾಪ. ಏನೇನು ತುಳ್ಕೊ ಬಂದಿರ್ತಾರೋ ಸಾರ್ವಜನಿಕರು. ಇವತ್ತು ಜೊತೆಗೆ ಟಿಕೆಟ್ ಕೊಡ್ತಾರಲ್ಲ ETM ಅಲ್ಲಿ, ಮತ್ತು ಈ ಟಿಕೆಟ್ಗಳನ್ನ ಎಷ್ಟು ಕಷ್ಟ ಆಗ್ತಾಯಿದೆ ಗೊತ್ತಾ? ಸರ್ವರ್ ಡೌನ್ ಆಗಿ ಭಾಳ ಅನ್ಯಾಯ ಆಗ್ತಾ ಇದೆ, ಭಾಳ ತೊಂದರೆ ಆಗ್ತಾ ಇದೆ. ಜೊತೆಗೆ ಇವತ್ತು ಚಿಲ್ಲರೆ ಇಲ್ದಲೇ ನೀವು ಇವತ್ತು ಚಿಲ್ಲರೆ ಇಲ್ಲ ಅಂತೇಳಿ ಅಂತ ಇಳಿಯಂತ ಕಂಡಕ್ಟರ್ಗೆ ನೀವು ಅಮಾನತ್ ಮಾಡಿದ್ದೀರಲ್ಲ, ಎಷ್ಟು ಸರಿ ಸ್ವಾಮಿ? ಕೊಡೋಕೆ ಬಂದಿದ್ದೀರಾ ಬಸ್ಗೆ? ಅದು ಇದೇ ರೀತಿ ಮಾನ್ಯ ತಮಿಳ್ನಾಡು CM ಅವರು, ವಿಜಯರವರು ಯಾವ ರೀತಿ ಚಿಲ್ಲರೆ ಕೊಟ್ಟು ಟಿಕೆಟ್ ಪಡೆದು ಏನು ಸಿಬ್ಬಂದಿನ ಪಕ್ಕದಲ್ಲೇ ಸೀಟಲ್ಲೇ ಕೂರಿಸ್ಕೊಂಡು ಪ್ರಯಾಣ ಮಾಡ್ತಾರೆ. ಅದು ಆ ರೀತಿ ನೀವು ಆ ಮಾದರಿಯಲ್ಲಿ ನೀವು ಮಾಡ್ದಲೇ ಮಾಸ್ಕ್ ಹಾಕ್ಕೊಂಡು ಬಂದು ಕಳ್ಳರ ಥರ ನಿರ್ವಾಹಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ತನಿಖೆ ಮಾಡೋಕ್ಕೆ ಬಂದಿದ್ದೀರಾ ಸ್ವಾಮಿ?
ಇವತ್ತು ಬಿಡಿ ಭಾಗಗಳಿಲ್ದಲೆ ಬಸ್ಗಳು ಎಲ್ಲೆಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ. ನೀವು ಅದನ್ನ ಪರಿಶೀಲನೆ ಮಾಡಿ. ನಿಮಗೆ ಅಷ್ಟು ತಾಕತ್ತು, ದಮ್ಮು, ಗಟ್ಟಿತನ ನಿಮ್ಗೆ ಇದ್ರೆ ಸಂಸ್ಥೆನ ಉಳಿಸ್ಬೇಕು, ಸಾರ್ವಜನಿಕರಿಗೆ ಸೇವೆ ಕೊಡಬೇಕು ಅನ್ನೋ ನಿಮಗೆ ಗಟ್ಟಿತನ ಇದ್ರೆ HODಗಳಿಗೆ ಬಗ್ಗೆ ಏನೇನು ಆಗ್ತಾ ಇದೆ, ಎಂತೆಂತ ಆಗ್ತಾ ಇದೆ, ನಾನು ಹೇಳಿದ್ನಲ್ಲ ಕಮರ್ಷಿಯಲಲ್ಲಿ ಎಷ್ಟೆಷ್ಟು ಹೋಗ್ತಾ ಇದೆ ಹಣಗಳು ಅಂತೇಳಿ ಪರಿಶೀಲನೆ ಮಾಡಿ. ಸಂಸ್ಥೆಗೆ ಎಷ್ಟು ಹಣ ಬರುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತು ಒಂದು ಆದೇಶ ಇದೆ, 2013 ಒಂದು ಆದೇಶ ಇದೆ. ಪ್ರತಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಚಿಲ್ಲರೆ ಕೊಡು, BMTC ಚಿಲ್ಲರೆ ಕೊಟ್ಟು ಕೆಲಸ ಮಾಡಬೇಕು ಅಂತೇಳಿ ಐವಡಿ ಕೆಲಸ ಮಾಡ್ತಾರಲ್ಲ, ಓವಡಿ ಕೆಲಸ ಮಾಡ್ತಾರಲ್ಲ, ಅಂಥವ್ರ ಕೈಲಿ ಚಿಲ್ಲರೆಗಳು ಕೊಟ್ಟು ಮೇನ್ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿರ್ವಾಹಕರಿಗೆ ಸಹಾಯ ಮಾಡಿ ಅಂತ ಎಲ್ಲಿ ಮಾಡ್ತಾ ಇದ್ದೀರಿ? ಅದನ್ನು ಮಾಡಿ, ಜಾರಿ ಮಾಡಿ ಫಸ್ಟು. ಇವತ್ತು UPI ಮತ್ತು ಏನು ಸ್ತ್ರೀಶಕ್ತಿ ಯೋಜನೆ, ಶಕ್ತಿ ಯೋಜನೆ ಮತ್ತು ಹಲವಾರು ರೀತಿ ಪಾಸ್ಗಳಿರೋದ್ರಿಂದ ನಿರ್ವಾಹಕರ ಕೈಗೆ ಹಣ ಬರಲ್ಲ. ನೀವು 12 ರೂಪಾಯಿ ಟಿಕೆಟ್ಗೆ, 6 ರೂಪಾಯಿದ 12 ರೂಪಾಯಿ ಟಿಕೆಟ್ಗೆ 100 ರೂಪಾಯಿ ಕೊಟ್ಬಿಟ್ಟಿದ್ದಾನೆ. ನೀವೇ UPI ಮಾಡಿ ಸಾರ್ವಜನಿಕರಿಗೊಂದು ಸಂದೇಶ ಕೊಡ್ಬೋದಾಗಿತ್ತು. ನೋಡಿ, ಈಗ ಈ ರೀತಿ ಹಲವಾರು ಪಾಸ್ಗಳಿದ್ದಾವೆ, UPI ವಿಚಾರ ಇದೆ, ಶಕ್ತಿ ಯೋಜನೆಯಿಂದ ಹಣಗಳು ಬರ್ತಾ ಇಲ್ಲ, ದಯಮಾಡಿ ಚಿಲ್ಲರೆ ಕೊಟ್ಟು ಸಹಕರಿಸಿ ನಿರ್ವಾಹಕರಿಗೆ ಅಂತೇಳಿ ಸಂದೇಶ ಕೊಡ್ಬೋದಾಗಿತ್ತು. ನೀವು ಅದನ್ನು ಮಾಡಲಿಲ್ಲ. UPI ಇಲ್ಲ, UPI ಮಾಡಿ ಅಂತ ಹೇಳ್ಬೋದಾಗಿತ್ತು. ನೀವು ಅದನ್ನು ಮಾಡಲಿಲ್ಲ. ನೀವು ನಮಗೂ ಸ್ವಾಭಿಮಾನ ಇದೆ, ನಮಗೂ ಸ್ವಾಭಿಮಾನದ ಧಕ್ಕೆ ಆದರೆ ಏನಾಗುತ್ತೆ? ನಿಮಗೆ ಮಾತ್ರ ಸ್ವಾಭಿಮಾನ ಅನ್ನೋದನ್ನು ನೀವು ಮರೆತು ಏಕವಚನದಲ್ಲಿ ಮಾತಾಡ್ತಿರಲ್ಲ, ಇದೆಷ್ಟು ಸರಿ ಸ್ವಾಮಿ? ಸನ್ಮಾನ್ಯ ಸಾರಿಗೆ ಸಚಿವರೇ, ನೀವೇನು ಇವತ್ತು ಆ ನೌಕರನ್ನ ಅಮಾನತ್ ಮಾಡಿದಿರಿ, ರಾಮಕೃಷ್ಣ ಅನ್ನೋ ನಿರ್ವಾಹಕರನ್ನ ಕೂಡಲೇ ಅಮಾನತು ತೆರವು ಮಾಡಿ ಅವ್ರಿಗೆ ಕರ್ತವ್ಯ ಕೊಡಿ ಅದೇ ಡಿಪೋದಲ್ಲಿ. ಯಾಕೆಂದರೆ ನೀವು ಒಂದು ಸಂದೇಶ ಕೊಡಿ. ನೀವು ಮಾಸ್ಕ್ ಹಾಕ್ಕೊಂಡು ಕಳ್ಳರನ್ನ ಹಿಡಿತಲ್ಲ, ಆ ರೀತಿ ಬಂದು ನೀವು ಮಾಡೋದಲ್ಲ. ಆ ರೀತಿ ನೀವು ಮಾಡಿ. ಇಲ್ಲಿ ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ, ಎಂತೆಂತ ಮಾಡ್ತಾ ಇದ್ದಾರೆ, ಒಂದು ದಿನ ರಜಕ್ಕೆ ಎಷ್ಟೆಷ್ಟು ತೊಂದರೆ ಕೊಡ್ತಾರೆ, ಏನು ಮಾಡ್ತಾರೆ, ಮತ್ತು ರೆವಿನ್ಯೂ ಕಮ್ಮಿ ಬಂದರೆ ಎಷ್ಟೆಷ್ಟು ತೊಂದರೆ ಆಗ್ತದೆ. ಇವತ್ತು ಸಾಕಷ್ಟು ರೆವಿನ್ಯೂನೇ ಬರಲ್ಲ, ರೆವಿನ್ಯೂ ತರಲೇಬೇಕು ಅಂತ ಒತ್ತಡ ಆಗ್ತಾ ಇದ್ದೀರಿ. ಜೊತೆಗೆ SNV BMTC SNV ಒಂದು ಆದೇಶ ಮಾಡಿದ್ದಾರೆ. ಮೊದಲನೇ ಸಿಂಗಲು, ಕೊನೆ ಸಿಂಗಲ್ನಲ್ಲಿ ಪ್ರಯಾಣಿಕರು ಇದ್ದ ಹಾಗೆ ಖಾಲಿ ಇದ್ದರೆ ಕಂಡಕ್ಟರ್ಗೆ ಮೆಮೊ ಕೊಡಿ ಅಂತ. ಸಾರ್ವಜನಿಕರು ಬರ್ದಲೇ ಇದ್ದರೆ 4-5 ಸ್ಟಾಪ್ಗಳಲ್ಲಿ ಕಂಡಕ್ಟರ್ ಏನು ಮಾಡಬೇಕು? ಮನೆಗೆ ಹೋಗಿ ಎಬ್ಬರಿಸ್ಕೊಬಂದು ಕೂರಿಸ್ಬೇಕಾ? ಏನ್ರಿ ನಿಮ್ಮ ಆದೇಶಗಳು? ಸಂಬಳ ಕೊಡ್ತೀರಿ, ನಾವು ಸಂಬಳಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಾಗಿದೆ, ಮಾಡ್ತೀವಿ. ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಇಡೀ ಸಾರಿಗೆ ನೌಕರಿಗೆ ಬರೆ ಎಳೆಯೋದು ಸರಿಯಲ್ಲ ಸ್ವಾಮಿ. ನಾನು ಹೇಳಿದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಅಷ್ಟು ತಾಕತ್ತು, ದಮ್ಮು ಇದ್ರೆ ಸನ್ಮಾನ್ಯ ಸಾರಿಗೆ ಸಚಿವರೇ, ನಾನು ತೋರಿಸ್ತೇನೆ ಏನೇನು ಆಗ್ತಾಯಿದೆ, ಎಂತೆಂತ ಆಗ್ತಾಯಿದೆ. ನಾನು ಲೂಫ್ಲೋಸ ತೋರಿಸ್ತೇನೆ. BMTC ಕೇಳ್ಪಟ್ಟಿದ್ದೀನಿ, ಉಗ್ರಾಣದಲ್ಲಿ ಏನು ಬಿಡಿ ಭಾಗಗಳು ಬಂದೇ ಇಲ್ಲ, ಆಲ್ರೆಡಿ ಬಿಲ್ಗೆ ಹಣನೇ ಪೇ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೇಳ್ಪಟ್ಟಿದ್ದೀನಿ. ಹೀಗೆ ಹಲವಾರು ಲೂಪ ದೋಷಗಳಿದ್ದಾವೆ. ನಾನು ತೋರಿಸ್ತೀನಿ ಸ್ವಾಮಿ, ಕರೀರಿ ನನ್ನನ್ನು. ನೀವು ಸುಮ್ಮನೆ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು, ಏನು ಬಡಪಾಯಿಗಳು ಇವತ್ತು ಅಮಾನತ್ ಮಾಡಿದ್ರಲ್ಲ, ಏನು ಸಿಕ್ತು ನಿಮಗೆ? ನೀವು ಅದೇ ತಿಳಿ ಹೇಳ್ಬೋದಾಗಿತ್ತು. ನೀವು ಹೀರೋ ಆಗ್ತಿದ್ರಿ ಸ್ವಾಮಿ. ನೀವು ಶ್ರೀಮಂತರು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಎಷ್ಟು ಸರಿ? ಹೊಡೀರಿ, ಇದು ಒಳ್ಳೇದಲ್ಲ. ಮೇಲೊಬ್ಬ ಇದ್ದಾನೆ ಭಗವಂತ, ನಮ್ಮ ಕಷ್ಟ ಕಾರ್ಪಣ್ಯ ನೋಡ್ತಾ ಇದ್ದಾನೆ. ನಾವು ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ, ಬೇಡ ಅಂತ ಹೇಳಲ್ಲ. ಅದಕ್ಕೆ ಆದಂಥ ಕಾನೂನುಗಳಿದ್ದಾವೆ. ನೀವು ಆ ರೀತಿ ಮಾಡಿ. ಏಕ್ದಮ್ ನನಗೆ ಅಧಿಕಾರ ದರ್ಪದಿಂದ ಅಮಾನತ್ ಮಾಡಿದಿರಲ್ಲ, ಇದೆಷ್ಟು ಸರಿ? ಇದನ್ನು ನಾವು ಖಂಡಿಸ್ತೇವೆ. ಕೂಡಲೇ ಅಮಾನತು ತೆರವು ಮಾಡಿ ನೀವು ಅವ್ರಿಗೆ ಕರ್ತವ್ಯ ನೀಡಬೇಕಂತೇಳಿ ನಾನು ಒತ್ತಾಯಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.